ರಮನಾಥ್ ನಾಯ್ಕರೇ, ಕೃಷಿ ಸಿಂಧೂರ ಪಂಪನ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹದ ಈ ಕಾರ್ಯಕ್ರಮಕ್ಕೆ ಬಾರಿ ಪೊರ್ಲೈನಂಚಿನ ಪ್ರಶಸ್ತಿ ರೇಕುರಿಯರು 14 ವರ್ಷದ ಶಾಲೆ 8ನೇ ಕ್ಲಾಸ್ ಹೋಗ್ತಾನೆ 14 ವರ್ಷ ಹೋಗ್ಕ ನಾನು ಮೆರುಂಡೆ ದಪ್ಪನ ಶಾಲೆ ಈತ ದಿನ ಮುಟ್ಟಲ ಅಂಗಡಿದ ಅರಿ ಇರ್ನ ಇಲ್ಲದ ಉಲೈ ಬತ್ತಿಸಿ ಇವ್ರ ನೆರೆಕರೆ ಗೊತ್ತಾರತ್ತಂದ್ರೆ ಇವ್ರ ಕಾಸುಗೋಸ್ಕರ ಮರ ಬೋತಿದ್ದಾರೆ. ಭತ್ತದ ಕೃಷಿ ಈ ಸಾವಯವ ಪದ್ಧತಿ ಇವ್ರ ಕೃಷಿ ಮಂತೊಂದುಲ್ಲಾರ ಪಂಗದು ಎಂಕ್ಲೆ ಗೊತ್ತಾಗ್ತದೆ. ಅಂದಾಜಿ ಇರ್ನ 2 ಎಕರೆ ಏತ್ತು ಮುಡಿ ಅರಿಯಾವ್ ಲಾಸ್ ಆಗ್ಬಾರ್ದು ಅಂತ ಅಲಕ್ಕ ಮುಡ್ಕುದು ಹೋಗುದಿ ಹೊಸರ್ ಬೆಗಾರದ ಹೊಸರ್ ನೀರ್ ಪಾರ ಉಂಡು ಮಲ್ಲ ಹೊಸರ್ ಇದ್ದಿಲ್ಲ ಹೊಸರ್ ಪಣಿತಾನ ಹೋತ್ ಮಾತ ಆತ್ಮ ಲಾಸ್ ಮಾಡ್ತೆ ಈ ಬಂಜಿ ಬೆಗ್ಗಾರಕ್ಕ ಒಂದೇ ಹೊಸ ಕಾಪಾಡ್ತೇನೆ ಇತ್ತು ಒಣಸ್ಸು ಒಂಜೆಟ್ ಪಡ ಬುಕ್ಕೊಂಜಿರ್ತೆ ಪರ ತೊಂದರೆ ಇಜ್ಜಿ ಒಣಸಿಗೆ ತೊಂದರೆ ಇಜ್ಜಿ ಜೀವನ ಬೆತ್ತರ ತೊಂದರೆ ಇಜ್ಜಿ ಮಂಚಿನ ಒಂಜಿ ಇವತ್ತು ನಾವು ರಮಾನಂದ ನಾಯಕ್ ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರಾದಂತಹ ಕೃಷಿ ಸಿಂಧೂರ ಎಂಬ ಪ್ರಶಸ್ತಿಗೆ ಭಾಜನರಾದಂತಹ ರಮಾನಂದ ನಾಯಕ್ರವರ ಇವತ್ತು ನಾವು ತೋಟದಲ್ಲಿದ್ದೇವೆ. ಪ್ರತ್ಯೇಕವಾಗಿ ರಮಾನಂದ ನಾಯಕ್ರವರಿಗೆ ಕೃಷಿ ಸಿಂಧೂರ ಎಂಬಂತಹ ಪ್ರಶಸ್ತಿ ನವೆಂಬರ್ 14, 2025 ಸಹಕಾರಿ ಸಪ್ತಾಹದ ಕಾರ್ಯಕ್ರಮದಲ್ಲಿ ಕೃಷಿ ಸಿಂಧೂರ ಎಂಬಂತಹ ಪ್ರಶಸ್ತಿ ಭಾಜನರಾಗ್ಲಿಕ್ಕೆ ಮುಖ್ಯ ಕಾರಣವೇ ಭತ್ತದ ಕೃಷಿ, ಅದು ಕೂಡ ಸಾವಯವ ಭತ್ತದ ಕೃಷಿ. ಹಾಗಾದ್ರೆ ನಾವು ಇವತ್ತು ರಮಾನಂದ ನಾಯಕ್ರವರ ಜೀವನ ಚರಿತ್ರೆ, ಎಷ್ಟು ವರ್ಷಗಳಿಂದ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಅದು ಕೂಡ ಸಾವಯವ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಇವತ್ತಿನ ದಿನ ತನಕ ಯಾವ ರೀತಿಯಲ್ಲಿ ಭತ್ತದ ಕೃಷಿಯನ್ನು ಮಾಡಿ ರೈತ ನಮ್ಮ ದೇಶದ ಬೆನ್ನೆಲುಬು. ಪ್ರತಿಯೊಬ್ಬ ಊಟ ಮಾಡಬೇಕಾದ್ರೆ ಇಂಥ ರೈತರು ಬೆಳೆಸಿದಂತಹ ಭತ್ತದ ಕೃಷಿಯಲ್ಲಿ ಇವತ್ತು ಈ ದೇಶದ 140 ಕೋಟಿ ಜನರು ಕೂಡ ಇವತ್ತು ಜೀವನವನ್ನು ತೆಗಿತಾ ಇದ್ದಾರೆ, ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆರೋಗ್ಯವಂತರಾಗ್ಲಿಕ್ಕೆ ಕಾರಣನೇ ಇವತ್ತು ರಮಾನಂದ ನಾಯಕ್ರಂತವರ ಕೃಷಿಕರು. ರಮಾನಂದ ನಾಯಕ್ರವರೇ, ಸ್ವಾಗತ. ಈ ಸಂದರ್ಭದಲ್ಲಿ ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ವಸಂತ ಮಜ್ಜಲ್ರವರು ನಮ್ಮ ಜೊತೆ ಇದ್ದಾರೆ, ನಿಮಗೂ ಸ್ವಾಗತ. ಈ ಸಂದರ್ಭದಲ್ಲಿ ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಾದಂತಹ ಕವಿತಾ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ಈ ಭಾಗದ ಕಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರು ನಾಯಕರಾದಂತಹ ರಾಜ್ ಪ್ರಕಾಶ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಉಳಿದ ನಿರ್ದೇಶಕರು ಕೂಡ ನಮ್ಮ ಜೊತೆ ಇದ್ದಾರೆ. ಎಲ್ರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ. ರಮಾನಂದ ನಾಯಕ್ರವರೇ, ಇತ್ತೀಚೆಗೆ ನಡೆದಂತಹ ಸಹಕಾರಿ ಸಪ್ತಾಹ ಕಾರ್ಯಕ್ರಮದಲ್ಲಿ ಕೃಷಿ ಸಿಂಧೂರ ಎಂಬಂತಹ ಪ್ರಶಸ್ತಿ ತಮಗೆ ಸಿಕ್ಕಿತು. ಈ ಪ್ರಶಸ್ತಿ ಸಿಕ್ಕಿದಂತಹ ಸಂದರ್ಭದಲ್ಲಿ ನಿಮ್ಮ ಭಾವನೆಗಳು ಯಾವ ರೀತಿಯಲ್ಲಿ, ಸಂತೋಷದ ಕ್ಷಣಗಳು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೀರಿ? ಸಿಕ್ಕಿದ್ದೊಂದು ದೊಡ್ಡ ಸಂತೋಷ ಅಂದರೆ ಮಕ್ಕಳು ಮಲ್ತು ಕೊರಿಯರು. ನೀವು ನಿಮ್ಮ ಯಾವ ಲ್ಯಾಂಗ್ವೇಜ್ ಅಲ್ಲಿ, ನಿಮ್ಗೆ ಯಾವ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಸಂತೋಷ ಆಗ್ತಾ ಉಂಟು? ದಕ್ಷಿಣ ಕನ್ನಡದ ನಮ್ಮ ತುಳು ಲ್ಯಾಂಗ್ವೇಜ್ ಅಲ್ಲಿ ಕೂಡ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಇದ್ರೆ ಆ ಭಾಷೆಯನ್ನೇ ನೀವು ಮಾತಾಡ್ಲಿಕ್ಕೆ ಏನು ಅಡ್ಡಿಲ್ಲ, ತುಳುವಲ್ಲಿ ಮಾತಾಡಿ. ಎಂಕ್ ಒಂದು ಯಾರೋ ಬರ್ಪಿದೆ ಬೊಕ್ಕ ಎಂಕ್ ಅವು ಈ ಸನ್ಮಾನ ಒಂದಂಚಂದು ಆತೊಂಜಿ ಉಂದು ಜಾರಿ ಪೊಕ್ಕಡಿಂಚಿನ ಸನ್ಮಾನ ಹೆಂಗ್ ಬೇಲೆ ಉಂಡತಾನು ಬೊಕ್ಕ ಬಂದಿರೆ ಅವು ಮಲ್ತುಕೊರಂಜಿಗಿರ್ನ ಪುಣ್ಯ ನೋಡತ್ತಿ ಅನ್ಬಂಡೆ ಅವು ಅನ್ನಪಣ ಪೋಯ್ಜಿನ ಆಜಿ ಬಂಡಿ ಜನ ಬರ್ಪೇಜೇನು ಬೊಕ್ಕ ಮಾದಾನಿ ಬುಲ್ಪುಲಕ್ಕೊಂದು ನೀ ಗಂಟು ಮಲ್ತೆ ಇರಟೆ ಬತ್ತ ಅಲ್ಲಿ ಬೇಗ ಬರುವಂತ ಇಜ್ಜ ಬರ್ಪೇಜೇನು ಬೊಕ್ಕ ಒಂಜಿ ಹುಡುಗರ ಪಂಡೆ ಅವರ ಬುಡುಗಣ್ಣ ಪೇಗ ವಾಯನ್ ಮಗಟ್ಟ ಪಂಡ ಆಯ್ಲೈತೆ ಇನ್ನಿಜ್ಜೆ ಮನೆ ಆಯ್ ಬುರಿ ಪೇರ್ಕೊಂಡು ಗೊತ್ತಿ ಬೊಕ್ಕ ಆಡ ಪಣದು ಅವ್ರ ಮಾಂಟಿಗೆ ಎತ್ತಿ ಅವು ಅದನ್ನ ಬಾತ ಅಧ್ಯಕ್ಷರು ಬರ್ತಾರೆ ಬಲ ಅಂತ ಮುಕ್ಕೊಂಜೆಟ್ಟು ಗಾಡಿ ತಗೋಡಿ ಪೂದನಲ್ಲಿ ಸನ್ಮಾನ ಮಲ್ತೇರ್ಕೊಂಡು ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹದ ಕಾರ್ಯಕ್ರಮ ಏತು ಖುಷಿ ಅಂಡಿರೆ ಎಂಚ ಖುಷಿ ಅಂಡಿ ಖುಷಿ ಮಂಡವೆ ಎಲ್ಲ ಸನ್ಮಾನ ಮಲ್ತೇರ ಒಂಜಿ ಬಾರಿ ಖುಷಿ ನೋಡೇನು ಅಲ್ತ ಬಗ್ಗೆನಾ ಅಲ್ತ ಬಗ್ಗೆ ಬಾರಿ ಖರ್ಚು ಮಲ್ತೇರು ಅನುಭವ ಮತ್ತ ಪಂಡ್ಯರ ಅಂತ ಕೆಬಿಗೋರಿಯ ಖುಷಿ ಅಂದಿದೆ ಕಾರ್ಯಕ್ರಮದ ಬಗ್ಗೆ ಖುಷಿ ಅಂಡ್ ರಮಾನಂದ ನಾಯ್ಕರೇ, ಕೃಷಿ ಸಿಂಧೂರ ಪಂಪನ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹದ ಈ ಕಾರ್ಯಕ್ರಮಕ್ಕೆ ಬಾರಿ ಪೊರ್ಲೈನಂಚಿನ ಪ್ರಶಸ್ತಿ ರೇಕುರಿಯರು. ಆ ಪ್ರಶಸ್ತಿ ತಿಕ್ಕರ ಮೂಲಭೂತ ಕಾರಣನೇ ಈರ್ನ ಕಳಿಯ ಪ್ರಾಥಮಿಕ ಸಂಘದ ಅಧ್ಯಕ್ಷರ ನೇತೃತ್ವದ ಆಡಳಿತ ಮಂಡಳಿ ಬೊಕ್ಕ ಪೂರಕವಾದ ಬೆನ್ನೆಲುಬು ದಿಪ್ಪನಂಚಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮ್ಯಾನೇಜರ್ ಈರ್ ಏತು ವರ್ಷದ್ದು ಭತ್ತದ ಕೃಷಿ ಮಲ್ತೊಂದುಲ್ಲಾರು. ಅವ ಎಂಕ್ 14 ವರ್ಷ ಶಾಲೆ 8ನೇ ಕ್ಲಾಸ್ ಹೋಗ್ತಾನೆ 14 ವರ್ಷ ಬೊಕ್ಕ ಮೆರುಂಡೆ ದಪ್ಪನ ಶಾಲೆ ಪೋಬುಜಿ ಬಂಡ ದಯ ಪೋಬುಜಿ ಬಂಡ 10 ಗಂಟೆಗೆ ಶಾಲೆ ದಪ್ಪನ ದತ್ತು ಬಡ್ದು ಅಲ್ಲ ಪನ್ಪುಣ ಮಾಸ್ಟರ್
ಅవి ಒಂದು ಪೊತ್ತಾಪು ನಾವು ಹೋಗೊಂಡಿರು ಮಾಸ್ಟರ್ ಅಪ್ಪ ಜೋಕು ಮತ್ತೆ ಶಾಲೆ ಕಮ್ಮಿ ಆತೆ ಏನು 10 ಗಂಟೆಗೆ ಹೋಗ್ಕೊಂಡು ಎಪ್ಪಲ್ಲ ಮಂచి ಬೇರೆ ಜನಮಾನಗ ಏನು ಇಜ್ಜಲ್ಲ 4 ಗಂಟೆ ಪಿರ ವಾಪಸ್ ಬರ್ರ ಅನ್ಪಣ ನೀರ್ ಮೈಪರ ఉంది 14 ವರ್ಷದ ಪ್ರಾಯಡ್ ಭತ್ತದ ಕೃಷಿ ಮಲ್ಪೆರ ಶುರು ಮಲ್ಪನಂಚಿನ ಈರು ಎತ್ತ ಈರೆಗ್ ಪ್ರಾಯ ಅಂದಾಜು 27 ಮಾರ್ಚ್ 57 ವರ್ಷ ಮಾರ್ಚ್ ಈರೆಗ್ ಅವನುಂಡು ಈ 14 ವರ್ಷದ್ದು ಈ 57 ವರ್ಷ ಮುಟ್ಟದ ಈರ್ನ ಪಯಣ ಈ ಕೇವಲ ಒಂಜಿ ಭತ್ತದ ಕೃಷಿ ದೊಟ್ಟು ಮಿಶ್ರ ಬೇತೆಲ್ಲ ಕೃಷಿ ಇರ್ ಮಲ್ತೊಂದುಲ್ಲ ಆಂಡಲ್ಲ ಈ ಭತ್ತದ ಕೃಷಿ ಸರಿಸುಮಾರು 8 ಎಕರೆ ಈರು ಮಲ್ತೊಂದುಲ್ಲಾರು 8 ಕ್ವಿಂಟಾಲ್ ಬಾರ ಹಾಪುಂಡು 8 ಕ್ವಿಂಟಾಲ್ ಈರೆಗ್ ಅರಿ ಹಾಪುಂಡು ಆ ಅರಿ ಈರು ದೈದಕ್ಲೆಗ್ ಮಾರುವಾರ ಅತ್ ಕೇವಲ ಸ್ವಂತ ಖರ್ಚಿಗೆ ಮಲ್ತೊಂದು ಬಕ್ಕ ಬೇತೆ ಹಾಕ್ಲೆಗ್ ಈ ಭಾಗದ ಹಾಕ್ಲೆಗ್ ದಾಲ ಕೊರೊಂದುಲ್ಲಾರ ಎಂಕ್ಲಿಗೆ ಕಾಯ್ಕೊಂಡ್ರು ಎಂಕ್ಲಿ ಏತ್ ಕೂಡ ಆತೆ ಮಲ್ತೊಂದು ಹೋಪ್ನ ಮಂತವರಿನ ಕೊರ್ಪಾಂದುಂಡು ನೆರಟ್ ಇಂಚ ಕೊರ್ಪಾಂದು ಮುಡಿ ಇಂಚ ಒಂಜಿ ಮುಡಿತ ಲೆಕ್ಕ ಮುಡಿ ಬಂಡ 39 kg ಇಪ್ಪುನ ಐಟ್ ಒಂಜಿ ಮುಡಿ ಬಂಡ 39 kg ಅರಿ ಅರಿ 41 ತೂಕಂಡ 2 ಬೈವಲ್ಲ ಹೋಗ್ಬಿಡ ಐಟ್ ಇತ್ತೆ ಮುಡಿತ ಲೆಕ್ಕ ಇಜ್ಜಿ ಇತ್ತೆ ತೂಕನೆ ಕ್ವಿಂಟಲ್ ಲೆಕ್ಕನೆ ಕೊರ್ಪನೆ ಕ್ವಿಂಟಲ್ ಲೆಕ್ಕನೆ ಕೊರೊಂದುಲ್ಲಾರ ಇತ್ತೆಲ್ಲ 14 ವರ್ಷ ಹಿಡ್ದು ಈ ಯೋಪ ಈ ಭತ್ತದ ಕೃಷಿ ಮಲ್ಪರ ಶುರು ಮಲ್ತಾರ ಆ ಸಂದರ್ಭಡ್ ಅಂಗಡಿದ ಅರಿನು ಇಲ್ಲದ ಉಲ್ಲೈ ಪತ್ತೊಂಬೈದರ ಇನ್ನಿತ್ತ ದಿನ ಮುಟ್ಟಲ ಅಂಗಡಿದ ಅರಿ ಇರ್ನ ಇಲ್ಲದ ಉಲ್ಲೈ ಬತ್ತೀಜಿ ಇಲ್ಲದ ಅರಿನ್ ಇರು ಪಿದೈ ಇರು ನೆರೆಕರೆ ಕೊತ್ತಾರತ್ತಂದ್ರೆ ಇರು ಕಾಸುಗೋಸ್ಕರ ಮಾರ ಬೋತುಜ ಸಂತೋಷದ ಒಂಜಿ ಮಾದರಿ ಕೃಷಿ ನೀರು ಮಲ್ತೊಂದುಲ್ಲಾರ ಭತ್ತದ ಕೃಷಿ ಈ ಸಾವಯವ ಪದ್ಧತಿಡು ಇರು ಕೃಷಿ ಮಲ್ತೊಂದುಲ್ಲಾರ ಪಂಡದು ಎಂಕ್ಲೆ ಗೊತ್ತಾಂಡು ವಾ ರೀತಿಡು ಸಾವಯವ ಕೃಷಿ ಮಲ್ತೊಂದುಲ್ಲಾರು ಆರೋಗ್ಯ ಭರಿತವಾದಿ ನೀರು ಉಳ್ಳಾರು ನಾಂಡ ಇನ್ನು ಈರ್ನೇ ಮಲ್ತನಂಚಿನ ಅರಿ ಈರ್ನೇ ಕಂದಡು ಮಲ್ತನಂಚಿನ ಬಾರು ಈರೇ ಮಲ್ತನಂಚಿನ ಭತ್ತದ ಕೃಷಿನ ಇಲ್ಲ ನೀರು ಉಣಂದಿತ್ತಿನ ಸಂದರ್ಭಡ್ ವಾ ರೀತಿ ಸಾವಯವ ಕೃಷಿ ಮಲ್ತೊಂದುಲ್ಲಾರು ಬೊಕ ಬಾಕಿ ದಕ್ಕಲಿ ಪ್ರೇರಣಾತ್ಮಕವಾಯಿನಂಚಿನ ನುಡಿನ ಪಂಡ್ರ ಇಚ್ಛೆ ಪಡುತ್ತುಲ್ಲಾರು ಪನ್ಪುನ ಕೆಲವು ಪಂಡ್ಪಾಂದ್ ಉಂಡೇನು ನೆರೆ ಇರುತ್ತೆ ಇಂಚೆ ಮಲ್ಪುಗ ಮಾತೇರ್ ಸೇರೊಂದು ಮತ್ತೆ ಪಂಡ್ಪಾಂದ್ ಉಂಡು ಕೆಲವು ಇಂಚಿನ ಒಂತೆ ಮಲ್ಪೆ ಅಲ್ಲ ಅರ್ಧ ಉಡುಪ ಅಲ್ಲ ಉಂಡ್ಲೇರು ಅರ್ಧ ಬಿಡ್ದು ಬಿಡ್ಪೇರು ಸೈಯಡ್ ಯಾವನ್ ಪೇರು ಸೈಯಡ್ ಮರ ಆಯ್ನ ಆಯ್ತು ಮಾತ್ರ ನಾಪಿಜಿ ಅನ್ಕೊಂಡ್ಪಿ ಅನ್ಕೊಂಡ್ಲ ಉಂಡು ಕೆಲವು ಒಂತೆ ಮಲ್ಪನಲ್ಲ ಉಳ್ಳೇರು ಬುಕ್ಕ ಒರಿ ಮಲ್ತ ಇನ್ನೊಂದು ಮಾತೆಲ್ಲ ಬುಕ್ಕ ವೇರ್ಲ ಮಲ್ಪುಜೇರು ಸಾವಯವ ಕೃಷಿ ಮಲ್ಪರ ಬಾರಿ ಭಂಗ ದಿನ ಇರು 14 ವರ್ಷದ್ದು ಇರ್ನ 57 ವರ್ಷ ಮಟ್ಟಲ್ಲ ಸಾವಯವ ಕೃಷಿ ಮಲ್ತೊಂದಿಲ್ಲ ಅಪ್ಪಂಡ ಸಾವಯವ ಕೃಷಿ ಪಂಡ ಇಂಚಿನ ಗೊಬ್ಬರನೇ ಪಾಡ್ನ ಇದೆತ್ತ ಗೊಬ್ಬರ ಬೇತೆ ವಾ ಗೊಬ್ಬರ ಇರು ಪಾಂಡ ಲೆಕ್ಕದ ಎಲ್ಲ ಕೈ ಬತ್ತಿನಿಂದ ಪಾಡ್ನ ಇಜಿಂದಾಂಡ ನೆನ್ನೆ ಪಾಡ್ನ ಸಾವಯವ ಗೊಬ್ಬರನೇ ಇತ್ತೆ ಮತ್ತೆ ಲೋಡ್ ಮಲ್ ತೀಪು ಇತ್ತೆ ಪೂರ ಗೊಬ್ಬರ ಆಯ್ಲಿಕ್ಕೊನೆ ಹೋಗ್ನು ಕಂಡಗೆ ಹೋಗ್ಪನ ಕಂಡೋಗು ತೋಟು ಪೂರ ಹೋಗ್ಬಿಡು ಏಳು ಯಾವ್ದು ಬಂದು ಅಂತ ಅಯ್ಯೋ ಬಟ್ಟಿ ಗೊಬ್ಬರ ಕೊಡದೆ ತೊಂಡ ಅಂದಾಜಿ ಇರ್ನ 2 ಎಕರೆ ಏತ್ತು ಮುಡಿ ಅರಿಯಾಪುಂಡು ಅವು ಲಾಸ್ ಆಪಂಡು ವರ ಕೊನೆಯ ಸತಿ ಅಂತ ಅಲಕ್ಕ ಮುಡ್ಕುದ್ ಹೋಗುಜಿ ಹೊಸರ್ ಬೆಗಾರದ ಹೊಸರ್ ನೀರ್ ಪಾರ ಉಂಡು ಮಲ್ಲ ಹೊಸರ್ ಇಜ್ಜಿಲ್ಲ ಹೊಸರ್ ಪಣಿತಾನ ಕೊರ್ಪುನ ಆತ್ಮ ಲಾಸ್ ಆಗುತ್ತೆ ಈ ಬಜ್ಜಿ ಎಲ್ಲ ಕಬೋಣ ನಾ ಒಂಜಿ ವರ್ಷ ಕಾಪಾಡು ನೆಟ್ಟು ಒಣಸ್ಸು ಒಂಜೆಟ್ಟು ಪಂಡ ಬುಕ್ಕೊಂಜಿರ್ದೆ ಪರಾಪುನ ತೊಂದರೆ ಇಜ್ಜಿ ಒಣಸಿಗೆ ತೊಂದರೆ ಇಜ್ಜಿ ಜೀವನ ಬೇತರ ತೊಂದರೆ ಇಜ್ಜಿ ಮಂಚಿನ ಒಂಜಿ ಇರ್ನ ಅಭಿಪ್ರಾಯ ಈ ಸಂದರ್ಭಡ್ ಇರ್ನ ಕುಟುಂಬ ಜೀವನ ತೊಂದರೆ ಈರ್ನ ಬುಡಿದಿ ಜೋಕುಲು ಈ ರೀತಿ 57 ವರ್ಷ ಅಂಡ್ ನಾನು ದುಂಬಾಗಿ ಈರ್ನ ಜೋಕುಲ್ನ ಪೈಕಿ ಏರ್ನಾಂಡಲ್ಲ ಈ ಕೃಷಿಕ್ ತಯಾರು ಮಲ್ತೊಂದುಲ್ಲಾರ ತಯಾರು ಮಾಡ್ತಾನೆ ಮಗೇನೋ ತಯಾರು ಮಾಡ್ಪಡತಿ ಮಗೆ ಪಣ್ಣಂದಿಲ್ಲ ಐಜತ್ರ ಏಳು ಕಂಡ ಬಿತ್ತಾರೆ ಜನ ಇಜ್ಜಿ ಆಡ್ ಪಣ್ಣಂದಿಲ್ಲ ಬಿತ್ತಲ ಈ ಓಲ್ತೋಲ್ತಲೆ ತಾರು ಏನು ಮಂಜೊಟ್ಟಿ ಬಾರ ಅಂಜರು ಅವ್ರ ಕಂಡ ಬಿತ್ತರ ಏನ್ ಇಜ್ಜ ನಾನಿ ಕಂಡ ಬಿತ್ತರ ಆಪುಜಿ ಏರಗಿಲ್ಲ ಒಂದ್ ಮುಡಿಯಲ್ ದಾನಿಸಿದ ಬರ್ಪಿದರು ಇತ್ತ ಕುಂಜರ ಏಳು ಕಂಡ ಬಿತ್ತರ ಭಾರಿ ಬಂಗ ಇರ್ಲ ಐತ ಕಂಡ ಬಿತ್ತನ ಇಟ್ಲ ಏನೇ ಕಂಡ ಬಿತ್ತನ ಈರೇ ಕಂಡ ಬಿತ್ತನ ಬಲ್ಲ ಕಂಡುಕೊಂಡು ಯಾವಂಡ ಅಲ್ಲಿ ಈತ ತಾರುಂಡವು ಅవి ಬರ್ಪುಣ್ಯ ಪೋಂಡ ಏನ್ ದುಡ್ಡು ಐತೆ ಒಂಜಿ ಪೋಂಡ ಕಂಡ ಬಿತ್ತನೆ ಪೋಂಡ ಏನ್ ದುಡ್ಡು ಐತೆ ಈ ರೀತಿ ಈರ್ನ ಮಗನ್ ಈ ಕೃಷಿ ಇಟ್ಲ ಮುಂದುವರಿಸಾರ ಈರ್ನ ಮಗನ್ ತಯಾರು ಮಲ್ತೊಂದಿಲ್ಲ ಬಗ್ಗೆ ಈರೇ ಸಾತ್ ಕೊರೊಂದಿಲ್ಲ ಆಯ್ ಕಂಡ ಬಿತ್ತರ ಜಪ್ಪುಜೆ ಈತ ದಕ್ಕರ ಬಿಂಜಿ ಎಂಕ್ಲನೆ ಮುಂದೆ ಸಾವನ ಕಂಡ ಬಿತ್ತನೆ ಪಣ್ಣ ಬಾಕಿ ಲೈಟ್ ಮಾತೆಟ್ಲ ಈರೆಗ್ ಸಹಕಾರ ಆದುಲ್ಲ ಪ್ರತಿ ಒಂದ್ ಜಿಲ್ಲಾ ಕೃಷಿ ತೂಪನಂಚಿನ ಈರ್ನ ಭತ್ತದ ಜಂಡ ಈರ್ನ ಕೈ ಕೊಯ್ಪುನ ಟೈಮ್ಡು ಪ್ರತಿ ಒಂದ್ ಎಟ್ಲ ಈರೆಗ್ ಸಾತ್ ಕೊರಂಚಿನ ಈರ್ನ ಪಂಡ ಈರ ನನ್ನೋರ್ ಏನ್ ತಯಾರು ಮಲ್ದಾರ ಈರ್ನ ನೆಕ್ಸ್ಟ್ ಜನರೇಷನ್ ಈರ್ನ ಅಮ್ಮೆರಂಚ ಈರೇನ್ ತಯಾರು ಮಲ್ದಾರ ಅಂಚನೆ ಈರ್ನ ಮಗಕ್ಲ ಈ ಮಾರ್ಗದರ್ಶನ ಆಪನಂಚಿನ ಒಂಜಿ ಬೇಲೆ ನೀರು ಮಲ್ತೊಂದಿಪ್ಪನ ಈ ಸಂದರ್ಭಡ್
ನಮ್ಮ ಅಧ್ಯಕ್ಷರು ನೀವು ನಮ್ಮ ಜೊತೆ ಇದ್ದೀರಿ. ಸ್ಥಳೀಯ ಪ್ರಾಥಮಿಕ ಸಂಘದ ಅಧ್ಯಕ್ಷರು ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹದ ಕಾರ್ಯಕ್ರಮದಲ್ಲಿ ಕೃಷಿ ಸಿಂಧೂರ ಎಂಬಂತಹ ಪ್ರಶಸ್ತಿಗೆ ನೀವು ಸಾವಯವ ಭತ್ತದ ಕೃಷಿಯನ್ನು ಮಾಡುವಂತ ಒಬ್ಬ ಹಿರಿಯ ಕೃಷಿಕರನ್ನು ರಮಾನಂದ ನಾಯಕರನ್ನು ನೀವು ಇವತ್ತು ಆಯ್ಕೆ ಮಾಡಿದ್ದೀರಿ. ಈ ರಮಾನಂದ ನಾಯಕರನ್ನು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಯಾವ ಯೋಚನೆಯನ್ನು ಮಾಡಿ ಯಾವ ರೀತಿಯಲ್ಲಿ ಅವರನ್ನು ಇಂತಹ ಒಂದು ಸೂಕ್ತ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದೀರಿ ಅಂತ? ನಮ್ಮ ಹಿರಿಯ ಸದಸ್ಯರಾದಂಥ ರಮಾನಂದ ನಾಯಕರು ಈಗಿನ ಕ್ಲಿಷ್ಟ ಪರಿಸ್ಥಿತಿ ಕೂಡ ಭತ್ತವನ್ನ ಬೆಳೆದು ಸಾವಯವ ಕೃಷಿಯನ್ನು ಮಾಡೋದಕ್ಕೆ ನಾನು ಅವರಿಗೆ ಸಹಕಾರಿ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ಒಬ್ಬ ಹಿರಿಯ ಭತ್ತದ ಕೃಷಿಕನಿಗೆ ನಮ್ಮ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹದ ಕಾರ್ಯಕ್ರಮದಲ್ಲಿ ಕೃಷಿ ಸಿಂಧೂರ ಪ್ರಶಸ್ತಿ ನೀಡಿದ್ದಕ್ಕಾಗಿ ಪತ್ತಿನ ಸಹಕಾರ ಸಂಘ ಮೊಡಂತೆರ ಅದರ ಅಧ್ಯಕ್ಷರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಕೂಡ ಭತ್ತದ ಬೆಳೆ ಅಂತ ಹೇಳಿದ್ರೆ ಈಗ ಲಾಭದಾಯಕವಾದ ಬೆಳೆ ಅಲ್ಲ, ಅಡಿಕೆ ಬೆಳೆಯಾಗಿ ಅದೊಂದು ವಾಣಿಜ್ಯ ಬೆಳೆ ಕೂಡ ಅಲ್ಲ. ನನಗೆ ಅನಿಸೊಂದು ಇಷ್ಟು ಚಂದ ರೀತಿಯಲ್ಲಿ ನಾಟಿಯನ್ನು ಮಾಡಿ ಇರುವಂತ 2 ಎಕರೆ ಗದ್ದೆಯಲ್ಲಿ ಒಳ್ಳೆ ರೀತಿಯ ಭತ್ತದ ಬೆಳೆಯನ್ನು ಬೆಳೆಸಿದ್ದೀರಿ. ಇದಕ್ಕೆ ನಿಮಗೆಲ್ಲ ಕಾರ್ಮಿಕರು ಸಿಗ್ತಾರಾ? ಇಲ್ಲ. ಭಾರಿ ಕಷ್ಟದ ಕೆಲಸ, ಕಾರ್ಮಿಕರು ಬೇಕು ಅಂತೇಳಿ. ಮತ್ತೆ ನೀವು ಹೇಳ್ತಾ ಇದ್ದೀರಿ ಹಟ್ಟಿ ಗೊಬ್ಬರ ಮಾತ್ರ ಹಾಕುದು ಅಂತ ಹೇಳ್ತಿದ್ದೀರಿ, ಒಳ್ಳೆ ವಿಚಾರ. ಈ ನಮ್ಮ ಭತ್ತದ ಕೃಷಿ ಅಂತ ಹೇಳಿದ್ರೆ ನಮ್ಮ ಒಂದು ಕೃಷಿಯ ಪರಂಪರೆಯನ್ನು ಕೂಡಿದಂತ ಕೃಷಿ. ಅದಕ್ಕದು ಕಟ್ಟುನಿಟ್ಟು ಕಟ್ಟಳೆಲ್ಲ ಉಂಟು. ಭೂಮಿಗೆಲ್ಲ ಹಾಲು ಹಾಕಿ ಆಮೇಲೆ ಕಟಾವು ಮಾಡುವಾಗ ಅಥವಾ ಅದರ ಅಂಗಳಕ್ಕೆ ಬಂದಾಗ ಅದರಲ್ಲಿ ಹೊಸ ಒಂದು ಮೊದಲಿನ ಒಂದು ಸೆರಕ್ಕಿಯನ್ನು ದೇವಸ್ಥಾನಕ್ಕೆ ಗುಡಾನ ಪಾಯಸ ಇದನ್ನೆಲ್ಲ ಮಾಡುವಂತ ಕ್ರಮ ಎಲ್ಲ ಉಂಟು. ಈ ಭತ್ತದ ಕೃಷಿಯಲ್ಲಿ ಮಾತ್ರ ಇಂತಹ ಸಂಪ್ರದಾಯವನ್ನ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದಾಗಿ ರಮಾನಾಥ ನಾಯಕರಿಗೆ ನಿಮಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮೊಡಂತೆರ ಪತ್ತಿನ ಸಹಕಾರದಿಂದ ಸುತ್ತೋಲೆ ಬಂದಾಗ ನಾವು ಸಿ ಅವರಿಗೆ ಹೇಳಿದ್ದು ಉತ್ತಮವಾದಂಥ 3 ಜನ ಕೃಷಿಕರನ್ನು ಆರಿಸಿದ್ರು. ಒಂದು ಸಾವಯವ ಗೊಬ್ಬರಕ್ಕೆ, ಇನ್ನೊಂದು ಭತ್ತದ ಕೃಷಿಗೆ, ಮತ್ತು ತರಕಾರಿ ಬೆಳೆಗೆ ಅಂತೇಳಿ. ಬಹುಶಃ ನಾನು ನಮ್ಮ ಸಿ ಅವರಿಗೆ ಕೂಡ ಕವಿತಾ ಮೇಡಮ್ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಳ್ಳೆಯ ಭತ್ತದ ಕೃಷಿಕ, ಹಿರಿಯ ಕೃಷಿಕನನ್ನ ನೀವು ಸೂಚಿಸಿದ್ದಕ್ಕೆ ಅಭಿನಂದನೆಗಳು. ಅದರೊಟ್ಟಿಗೆ ನಮ್ಮ ಎಲ್ಲ ಉಪಾಧ್ಯಕ್ಷರು, ಡೈರೆಕ್ಟರ್ಗಳಿಗೆಲ್ಲ ಕೂಡ ಇಂಥ ನಿಜವಾದ ಕೃಷಿಕರಿಗೆ ಕೃಷಿ ಸಿಂಧೂರ ಪ್ರಶಸ್ತಿ ಸಿಕ್ಕಿದ್ದು ಅಭಿನಂದನಾರ್ಹ. ಈ ಸಂದರ್ಭದಲ್ಲಿ ನಿಮ್ಮ ಭಾಗದಲ್ಲಿ ಸ್ಥಳೀಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಭಾಗದಲ್ಲಿ ಸಾವಯವ ಭತ್ತದ ಕೃಷಿ 16ನೇ ವಯಸ್ಸಿನಿಂದ 67ನೇ ಇಳಿ ವಯಸ್ಸಿನಲ್ಲಿಯೂ ಕೂಡ ಇವತ್ತು ಒಬ್ಬ ಯುವಕರಾಗಿ ಅವರು ಇಂತಹ ಕೃಷಿಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ವತಿಯಿಂದ ಇಂತಹ ಕೃಷಿಕರಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ನೀವು ಒದಗಿಸಿದ್ದೀರಿ ಅಂತ? ನಾವು ಒಮ್ಮೆ ಅವರಿಗೆ ನಮ್ಮ ಸಹಕಾರಿ ಸಂಘದ ವತಿಯಿಂದ ಭತ್ತದ ಕೃಷಿಗೆ ಪ್ರೋತ್ಸಾಹಧನ ಅಂತ ಕೊಟ್ಟಿದ್ದೇವೆ. ಈಗ ನಾವೆಲ್ಲ ಆಲೋಚನೆ ಮಾಡುತ್ತಾ ಮುಂದಿನ ನಮ್ಮ ಆಡಳಿತ ಮಂಡಳಿ ಬೋರ್ಡಲ್ಲಿ ನೆಕ್ಸ್ಟ್ ನಮ್ಮ ಸದಸ್ಯರು ಯಾರೆಲ್ಲ ಭತ್ತದ ಕೃಷಿ ಮಾಡ್ತಾರ ಅವರಿಗೊಂದು ವಿಶೇಷವಾದ ಒಂದು ಆ ಸಭೆಯಲ್ಲಿ ಗೌರವಿಸುವಂಥದ್ದು. ಕೇವಲ ಗೌರವ ಮಾತ್ರ ಅಲ್ಲ, ಅವರ ಮಕ್ಕಳಿಗೆ ಆಗ್ಲಿ ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ದೇವೆ. ನಿಜವಾದ ಬೆಳೆಗಾರನಿಗೆ ಕೂಡ ನಾವು ಒಂದು ಉತ್ತಮ, ಒಂದು ಎಕರೆಗೆ ಇಷ್ಟು ಸಹಕಾರಿ ಸಂಘದ ಕೊಡುವಂತೆ ನಾವು ತೀರ್ಮಾನ ಮಾಡಿ ಒಂದು ಒಳ್ಳೆ ಉತ್ತಮ ಮೊತ್ತವನ್ನ ಕೃಷಿಕರಿಗೆ ಪ್ರೋತ್ಸಾಹಧನವಾಗಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಮೇಡಮ್, ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹೇಳಿದ್ರು ಒಂದಷ್ಟು ಯೋಜನೆಗಳು ಅವರ ಮನಸ್ಸಲ್ಲಿ ಉಂಟು. ಆಡಳಿತ ಮಂಡಳಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಂತಹ ನೈಜವಾದಂತಹ ಭತ್ತದ ಕೃಷಿ ಅಥವಾ ಸಾವಯವ ಕೃಷಿ ಮಾಡುವಂತಹ ರೈತರನ್ನು ಗುರುತಿಸಿ ಅವರನ್ನು ಮುಂದೆ ಇನ್ನಷ್ಟು ಅವರನ್ನು ಬೆನ್ನು ತಟ್ಟುವಂತಹ, ಬೆನ್ನೆಲುಬಾಗಿ ಆರ್ಥಿಕವಾಗಿ ಅವರನ್ನು ಸದೃಢವಾಗಿಗೊಳಿಸುವಂತಹ ಎಲ್ಲ ಕೆಲಸಗಳನ್ನು ಆಡಳಿತ ಮಂಡಳಿಯವರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನೀವು ಏನು, ಹೇಗೆ, ಯಾವ ರೀತಿಯಲ್ಲಿ ಇಂಥ ಕೃಷಿಕರನ್ನು ಇನ್ನಷ್ಟು ಹುರಿದುಂಬಿಸುವಂತಹ ಯೋಜನೆಯನ್ನು ಮಾಡಬಹುದು ಎಂಬಂತ ಚಿಂತನೆಯನ್ನು ಮಾಡಿದ್ದೀರಿ? ಸರ್, ಈಗ ಅಧ್ಯಕ್ಷರು ಹೇಳಿದಾಗೆ ಅವರಿಗೆ ಪ್ರೋತ್ಸಾಹಧನ ಅಂತ ಹೇಳಿ ನಾವು ಮಹಾಸಭೆಯಲ್ಲಿ ಇದು ಮಾಡಿ ಕೊಡುವ ಅಂತ ಹೇಳಿದ್ರೆ ಆ ಮೂಲಕ ಎಲ್ಲರೂ ಭತ್ತದ ಕೃಷಿ ಮಾಡುವಾಗೆ ಉತ್ತೇಜನವನ್ನು ನಾವು ಖಂಡಿತವಾಗಿ ನಮ್ಮ ಸಹಕಾರಿ ಸಂಘದಿಂದ ಆಡಳಿತ ಮಂಡಳಿಯೆಲ್ಲ ಸೇರಿ ಖಂಡಿತವಾಗಿ ಮಾಡ್ತೇವೆ. ಇನ್ನಷ್ಟು ಜನ ಅದರ ಆಕರ್ಷಿತರಾಗುವಂತೆ ಆಡಳಿತ ಮಂಡಳಿಯವರು ಯಾವ ರೀತಿಯ ರೂಪುರೇಷೆಗಳನ್ನು ಹಾಕ್ತಾರೋ ಅದೇ ರೀತಿಯಾಗಿ ಪ್ರೋತ್ಸಾಹವಾಗಿ ನಾವು ಅದನ್ನು ಮಹಾಸಭೆಯಲ್ಲಿ ಎತ್ತಿಡಿತೇವೆ. ಆ ವಿಷಯವಾಗಿ ಅದನ್ನು ಎಲ್ಲ ಸದಸ್ಯರಿಗೆ ಮುಟ್ಟುವಂತೆ ನಾವು ಮಾಡ್ತೇವೆ. ಇವರಿಗೆ ಈಗಾಗಲೇ ಸರ್ಕಾರದಿಂದ ಭತ್ತದ ಕೃಷಿ ಮಾಡಲಿಕ್ಕೆ ಯಾವ ರೀತಿಯ ಯೋಜನೆಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖಾಂತರ ಕೃಷಿಕರಿಗೆ ಕೇವಲ ಭತ್ತದ ಕೃಷಿಗೆ ಬಂದಂತ ಯೋಜನೆಗಳು ಏನಾದರೂ ಇವೆಯಾ? ಇಲ್ಲ ಸರ್, ಭತ್ತದ ಕೃಷಿಯಲ್ಲಿ ಯಾವುದೇ ಯೋಜನೆಗಳಿಲ್ಲ.
ಬೆಳೆ ಅದು ಭತ್ತದ ವಿಮೆ ಅಂತ ಒಂದು ಮಾಡ್ತಾರೆ. ಅದರ ಬಗ್ಗೆ ವಿಮೆ ಮಾಡಿದ್ರು ಸಹ ಅದಕ್ಕೆ ಮೊತ್ತ ಏನು ಅವರ ಅಕೌಂಟ್ಗೆ ಜಮೆ ಆಗ್ತಾ ಇಲ್ಲ. ಗರಿಷ್ಠ ಮೊತ್ತ ಏನು ಬರ್ತಾ ಇಲ್ಲ. ಇಷ್ಟರ ತನಕ ಗರಿಷ್ಠ ಮೊತ್ತ ಯಾವುದೂ ಬಂದಿಲ್ಲ. ಭತ್ತ ಬೆಳೆಗೆ ಅಂತ ವಿಮೆ ಮಾಡ್ತೇವೆ ನಾವು, ಆದ್ರೆ ಅದು ಕ್ರೆಡಿಟ್ ಆಗ್ಲಿಲ್ಲ ಅಮೌಂಟ್ ಯಾವುದೇ. ಅಡಿಕೆ ಬೆಳೆಗೆ ಮಾಡಿದ ಅಮೌಂಟ್ ಕ್ರೆಡಿಟ್ ಆದಾಗ ಇದಕ್ಕೆ ಯಾವುದೇ ಇದು ಇಲ್ಲ. ಸರ್ಕಾರದ ಪ್ರೋತ್ಸಾಹಧನ ಅದಕ್ಕೆ ಬರ್ಲಿಲ್ಲ ಇಷ್ಟವರೆಗೆ. ಮೇಡಮ್ ರವರೇ, ಬಹಳಷ್ಟು ಕೃಷಿಕರು ಅಡಿಕೆ ತೋಟ, ರಬ್ಬರ್ ಕೃಷಿ ಅಥವಾ ಮಿಶ್ರ ಬೆಳೆ ಈ ತರ ಮಾಡ್ತಾ ಇರ್ತಾರೆ. ಆದ್ರೆ ಭತ್ತದ ಕೃಷಿ ಮಾಡುವಂತದ್ದು ಬೆರಳೆಣಿಕೆ ಜನರು ಮಾತ್ರ ಅಧ್ಯಕ್ಷರೇ. ಹೌದು. ಈ ಬೆರಳೆಣಿಕೆ ಮಾಡುತ್ತಿರುವಂತಹ ಭತ್ತದ ಅದು ಕೂಡ ಸಾವಯವ ಕೃಷಿ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಇಂತಹ ಕೃಷಿಕರಿಗೆ 0%, 3% ಅಥವಾ ಬೇರೆ ಯೋಜನೆಗಳಿಂದ ನೀವು ನಿಮ್ಮ ಆಡಳಿತ ಮಂಡಳಿಯವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಗಮನಕ್ಕೆ ಕೊಟ್ಟು ಒಂದು ವೇಳೆ ಇಂತಹ ಒಂದು ಯೋಜನೆಗಳನ್ನು ಭತ್ತದ ಕೃಷಿ ಮಾಡುವಂತಹ ಕೃಷಿಕರಿಗೆ ಇಂತಹ ಯೋಜನೆಗಳನ್ನು ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಬಹುಶಃ ಇದು ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲೇ ಪ್ರಥಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಎಂಬಂತ ಮಾನ್ಯತೆ ಪಡಲಿಕ್ಕೆ ಕೂಡ ಸಾಧ್ಯತೆ ಉಂಟು ಎಂಬಂತ ವಿನಂತಿಯನ್ನು ಕೂಡ ನಿಮ್ಮ ಮುಂದೆ ಇಡುತ್ತಾ ಕಡೆಯದಾಗಿ ಸ್ಥಳೀಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇವತ್ತು ಎಲ್ಲಾ ಕೃಷಿಕರಿಗೆ ಬೆನ್ನೆಲುಬಾಗಿ ನಿಂತಿದೆ. ಈ ಸಂದರ್ಭದಲ್ಲಿ ಹಿರಿಯರಾದಂತಹ ಒಬ್ಬ ಈ ಭಾಗದ ಸಹಕಾರಿ ಧುರೀಣರು ಅಂತಲೇ ಹೇಳ್ಬೋದು. ಕಳೆದ 25 ವರ್ಷಗಳಿಂದ ಅಧ್ಯಕ್ಷರಾಗಿರುವಂತಹ ವಸಂತಣ್ಣರ ಅವರ ನೇತೃತ್ವದ ಆಡಳಿತ ಮಂಡಳಿ, ಅವರ ಇಡೀ ಯುವಕರ ತಂಡ, ಯುವಕರ ಪಡೆ ಅವರ ಜೊತೆ ಇರುವಂತದ್ದು. ಅದು ಕೂಡ ನಮ್ಮ ಕವಿತಾ ಶೆಟ್ಟಿ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು. ಇವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು? ಮಕ್ಕಳು ಯಾನ ಇತ್ತ ಮಲ್ತು ನನೈತೆ ನಮ್ಮ ಮಗೆಲ ನಾಯ್ಕ ಒಂದು ಮಲ್ತು ಉಲ್ಲೇನೆ ಸೊಸೈಟಿ ಒಂದ್ ಸಮಯ ಬ್ಯಾಂಕ್ ಇಂಕ ಸಾಲ ಆಪಜಿ ಬಣ್ಣದ ಬಂದು ಜತ್ತು ಬೋತ್ರು ಸೊಸೈಟಿ ಹೋತನೇನೆ ಒಬ್ಬ ಕೊಂಜನ ಅಂಡ ತಗೋತು ಫಂಡ್ ಅಪಾರ ಹರಿಭಟ್ರು ಇತ್ತು ಆ ಬಂದಿರು ಸಾಲ ಕೋರ್ಪಾಯ ಬಂಡೇರು ಆ ಕಟ್ ಆತ ಮೂಲು ಆಪಜಿನೇ ಬಂಡೆ ಪೂರ ಒಂದು ಮಲ್ತ ಬರ್ತೆ ಕಾಲದ ಆಪಜಿ ಬಂಡೇರೆ ಅಲ್ಪ ಆಯ್ತು ಅವನ್ ಪೆತ್ತಲ್ಲ ಅವನಿಗೆ ಅಂಚೆ ಮುಖ ಸೊಸೈಟಿ ಹೋಗಿ ತಿರ್ತಿರ್ತಾರೆ ಅಪ್ಪ ಹೆಚ್ಚ ಬಣ್ಣ ವಾ ಬ್ಯಾಂಕ್ ನ್ಯಾಷನಲ್ ಸಿಂಡಿಕೇಟ್ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕಿಗೆ ನೀವು ಸಾಲ ತೆಗೆದುಕೊಳ್ಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನಿಮ್ಮನ್ನು ಸಾಲ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ನಿಮ್ಮ ದೃಷ್ಟಿ ನೆಟ್ಟದ್ದು ನೇರವಾಗಿ ಸ್ಥಳೀಯ ಪ್ರಾಥಮಿಕ ಸಹಕಾರಿ ಸಂಘದ ಮೇಲೆ, ಸರಿಯಲ್ಲ? ಸರಿ. ಏನಾಯ್ತು ಆಮೇಲೆ? ಅತನ ಕೊರ್ಪೆ ಬಂಡೇರಾಗಲ್ಲ ಹರಿಭಟ್ರು ಬಂಡೇರ ಒಂಜನ್ಲೆ ತಗೊಂಡು ಇಂಕ ಸುರು ಪಾರಂಕೆ ಎಡ್ಡೆ ಐದ ಬಂಡಾಲ್ ಸೋಟಿ ಕೊರ್ಪೆ ರೆಜ್ಜಾರ ಅಂತ ಸಿಂಡಿಕೇಟ್ ಕೊರ್ಪ ಮಾಡ ಆಯ್ತಾತ ಅಲ್ಲಿ ಆಪಜಿ ಬಂಡೇರು ಡಾಕ್ಟರ್ ಮಂಡೆ ಅಲ್ಲಿ ಕೊರ್ಪೇರು ಪೋಲ್ಲೇನು ಅಲ್ಲಿ ಆಪಜಿ ಬಂಡೆ ಜತ್ನ ಅಲ್ಪ ಅತನ ಯಾ ಜನ ಮಾಡಿ ಯಾಂದೆ ಪವರ್ ಪೇರೆ ಹರಿಭಟ್ರು ಹರಿಭಟ್ರು ಬಂಡೆ ಯಾನ್ ಕೊರ್ಪೆ ಬಂಡೆ ಏತ್ ಏತ ಕೊರಿ 30-35 ಏತ ಕೊರಿಯರ್ ಎಂಕ್ 35 ಕೊರಿಯರ್ ಅಂಚ 5 ಸಾಲ ಎತ್ತು ಬೋರ್ಗು ಲೈನ್ಗೆ ಒಂದು ಇಜ್ಜಾಂಡ್ ಕೆಲ ಮಾತ ಬಂದಿರು ಸೇರ್ಬೇ ಮುಟ್ಟ ಬಣ್ಣ ಕ್ಲಿಯರ್ ಮಾತ ಒಟ್ಟು ಏರ್ಲ ಸೇರ್ರಕ್ಕೆ ಇಂಜೇರು ಲಾಸ್ಟ್ ಬತ್ತನ ಇಂಚಲ ಒಂಜಿ ಜನ ಸಹಾಯ ಮಲ್ತನಂತೆ ಲೈನ್ ಮುಟ್ಟ ಕೊರ್ಪೆ ಅಂದ್ ಕುರುಬುಲು ಯಾರು ಉಳ್ಳೇರು ಇತ್ತ ಬಾರಿ ಯಾರ್ಲ ಕೃಷಿಕರ ದಾಲ ಮಲ್ಪ ರಾಪ್ಜಿ ತಾಕದಿಜ್ಜಾರೆ ಜನ ಇಜ್ಜಿಂದ ಅಲ್ಲೇ ಬಿಡ್ತಾರೆ ಪೂರ ಬಿಡ್ತಾರೆ ಅಂಚ 6 ಕೊರಿಯರ್ ಅಂಚ ಮೂಜಿ ಕಂಬೋಡು ಕರೆಂಟ್ ಬತ್ತಂದು ಅಂಚ ಕೊರ್ನೆಟ್ ಏನು ಆಯ್ತು ಮಿತ್ತು ಅಂಚ ನೀರ್ದ ಸಜ್ಜ ಅನ್ಸ್ ಫಸ್ಟ್ ಯಾಡ ನೀರ ಆಯ್ ಬೊಕ್ಕ ಸೊಸೈಟಿ ಬೇರೆ ಸಾಲ ಬೊಕ್ಕ ಸಾಲ ಪಿರ ಮಗನ ಸಂಚನೆ ಕೊರಿಯರು ಪೆತ್ತ ವೈಕ ಕೊರಿಯ ಅವ್ ಸಬ್ಸಿಡಿದ ಬೊಕ್ಕ ಉಂಡ ತಪ್ಪು ತಡೆ ಮಗು ಸೊಸೈಟಿಗೆ ಪೋಯಿನಾನ್ ಬೊಕ್ಕ ನೆಕ್ ಪೋಯಿಜನ್ ಈರ್ನ ಇತ್ತೆ ಜೀವನಾಡಿ ಉಂಡುಂದಾಂಡ ಕೃಷಿಟ್ ಈರಿ ಇನಿ ಈ ಹಂತಕ್ಕೆ ಬತ್ತದಾರಿಂದಾಂಡ ಇಂದಕ್ ಮಲ್ಲ ಮಟ್ಟದ ಸಹಕಾರ ಸ್ಥಳೀಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಉಂಡು ಪಂಪನಂಚಿನ ಪಾತೆರನ್ನು ಈರು ಪನೊಂದುಲ್ಲಾರು. ಈ ಸಂದರ್ಭಡ್ ನಮ್ಮನ ಅಧ್ಯಕ್ಷರು ಕಷ್ಟ ಕಾಲದ ಸಿಂಡಿಕೇಟ್ ಬ್ಯಾಂಕ್ ಸಾಲ ಕೊರ್ಪುಜರು ಪಂಪನ ಸಂದರ್ಭಡ್ ಸ್ಥಳೀಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಕೈಪತ್ತದು ಈರಿಗೆ 35,000 ಸಾಲ ಕೊರಿಯರು ಹಾನಿ ಕೊರ್ತನಂಚಿನ ಸಾಲ 5 ಬಕ ನಿರಂತರವಾಯಿನಂಚಿನ ಸಂಪರ್ಕ ಈ ಭಾಗದ ಸ್ಥಳೀಯ ಪ್ರಾಥಮಿಕ ಸಹಕಾರಿ ಸಂಘದ ಒಂಜಿ ಆಡಳಿತ ಮಂಡಳಿದ ಮಿತ್ತಿನ ವಿಶ್ವಾಸಗ್ ಹಿರಿಯರಿಗೆ ಅಭಿನಂದನೆಯನ್ನು ಸಲ್ಲಿಸೋದು ಇವರು ದುಂಬು ಬರ್ತನಂಚಿನ ಯುವ ಪೀಳಿಗೆಗೆ ಕಟ್ಟ ಕಡೆಕ್ ದಾದ ಸಂದೇಶ ಕೊರ್ರ ಬಯಕೊಂದುಲ್ಲಾರ ಬೈಕಾಸ ಏನಂತೆ ಏನಾಯ್ತು ಸೊಸೈಟಿ ಸಾಲ ಒಂದ್ ಬೇರೆ ಬೇರೆ ಮಲ್ಪೆ ಆಯ್ತ ಮಗನ ವಿತ್ತೆ ಬಿಡ್ತೇವೆ ಅವಂಡ ಕಷ್ಟಗೂ ಸುಲಭ ಹಾಕೊಂಡವು ಕಟ್ಟೆ ಬಂಗಂಡ ಕ್ರಮ 10 ದಿನ ದಾಲಾಪುಜಿ ಕಟ್ರ ಐತೆ 7 ಸಾಲ ಏನ್ ದೆಪ್ಪುಜಿ 0 ಬಂಡ ದಾಯಪಂಡ 7 ಬಜ್ಜೆ ಅಂತ ಪೋತು ಅಚ್ಚ ಇಪ್ಪನಾಗ ಅಡಿಗೆ ಉಂಟಾಗ 7 ಬಟ್ಟೆ ಸುತ್ತುಕ್ಕ ಅಂದ್ ಸರಿ ಅಂಚ ಇಮ್ಮನೆ ಮುಂದೆ ಅವ್ರ ಮಗಕ್ ಮಗೆಲ ಒಂಜಿ ಯುವಕಿ ಅಂಡ ಸಮಾಜದ ಇಪ್ಪುನಂಚಿನ ಜವನರಿಗೆ ಸಾವಯವ ಭತ್ತದ ಕೃಷಿ ದಾಯಿಗೆ ಮಲ್ಪೋಡು ಪಂಪನ ಒಂಜಿ ಸಂದೇಶ ಮಲ್ಪರ ಎಂಗ್ಲು ಪನೋಡೆ ಮಲ್ಪುಜೇರು ಕೆಲವು ಏತ್ ಬಂದ ಮಲ್ಪುಜೇರು ಮಲ್ಪುನ ಎಂಚೆ ಪಂಪೇರು ಈರು ಮಲ್ಪಾರ ಪಂಪೇರು ದಾಳಗೋಪ ನೋಡ್ತಿ ಪಂಪೇರು ಕಂಡ ಆ ಬಟ್ರೆಗೆ ಒಂಜಿ ಪಂಡೇರು ಸಾಗಲ ದಾಳಗೋಪ ನೋಡ್ತಿ ಪಂಡೇರು ಐಕ 6 ಪಂಡೇರು 2 ಜನ ಬತ್ನ ಪಂಡೇರು 2,500 ರೂಪಾಯಿ ದಪ್ಪ ಚಾರ್ಜ್ ಈರ್ ಕೊರ್ಲೆ ಅವಂಡೆ ಇಲ್ಲದ 6 ಮಲ್ತೊಂದು ಇಪ್ಪಾಡು ಈರು ಪೊರ್ಲು ತುವಾರ ಅಂದ್ ಅವು ಏನ್ 2,000 ರೂಪಾಯಿ ಪಂಡೇರು ಸುಲೆ
ಕಂಡ ಮೇಲೆ ಒಳ್ಳೆ ಅಲ್ಪ ಹರಿಭಟ್ರ ನೋಡಿಲ್ಲ ಅಲ್ಲಿ ಸುಮಾರು ಕಂಡ ಬೆನ್ಕೊಂಡ ಎರಡು ಜನ ಪುಣೆ ಬಂದ್ರೆ ಈ ಕಂಡ ಬಿತ್ತನಾಟ ಏನ್ ವ್ಯವಸ್ಥೆ ಮಾಡ್ತಾ ಅವನ ಕೆಲವು ಗೊತ್ತಿದೆ ಅಂಡ ಈ ರೀತಿ ನಡ ಉರ್ಪ ಜವನೇರಿಗೆ ಪನ್ಪುನಂಚಿನ ಸಂದೇಶ ಇಂಚಿನ ಬಂಡ ಸಾವಯವ ಭತ್ತದ ಕೃಷಿ ಮಲ್ಪುಲೆ ಆರೋಗ್ಯ ಎಡ್ಡ ಪನ್ಪುನಂಚಿನ ಸಂದೇಶ ಅಂಡ್ಲ ಈ ರೀ ಪೊರ್ತುಡು ಪಂಡ್ರ ಬಯಕೊಂದುಲ್ಲಾರು ಕೃಷಿ ಸಿಂಧೂರ ಪನ್ಪುನಂಚಿನ ಪ್ರಶಸ್ತಿ ಈರೆಗ್ ತೆಗೆದುಂಡು ಇಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ ನನ್ನ ದುಂಬಗ್ ಈರೆಗ್ ಇಂದೇ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಅಧ್ಯಕ್ಷರನ್ನ ಆಡಳಿತ ಮಂಡಲನ ಮಹಾ ಸರ್ವೇರ್ನ ಒಂಜಿ ಸಹಕಾರಡು ಇರು ರಾಜ್ಯ ಮಟ್ಟ ಆಗ್ಲ ಇಂಚಿನ ಪ್ರಶಸ್ತಿ ಈರೆಗ್ ಬರಡು ದೇವರು ನನಾತು ಈರೆಗ್ ಶಕ್ತಿ ಭಗವಂತರು ನನಾತು ಈರೆಗ್ ಆಯುಷ್ಯ ನನಾತು ಆರೋಗ್ಯ ಭಗವಂತ ಈರೆಗ್ ಕೊರಡು ಪಂಪನ ಪ್ರಾರ್ಥನೆ ಮಲ್ತೊಂದು ಎಂಗೆಲ್ಲ ಪಾತ್ರ ಪೂರ್ಣ ವಿರಾಮ